ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಬಿಜೆಪಿ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಹಣವನ್ನು ನುಂಗಿ ನೀರು ಕುಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗಳನ್ನ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ಗಾಂಧಿ ಹೆಸರಿನಲ್ಲಿ ಗೂಂಡಾಗಿರಿ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಧಿಕ್ಕಾರವನ್ನು ಹೇಳ್ತೀನಿ. ಇವತ್ತು ಏನಾಗಿದೆ ಅಂತಂದರೆ, ನರೇಗಾ ಮತ್ತು ಮನ್ರೇಗಾ ವಿಚಾರದಲ್ಲಿ ಇವರೇನು ಇಲ್ಲ ಸಲ್ಲದ ಸುಳ್ಳುಗಳನ್ನ ಹಬ್ಬಿಸ್ತಾ ಇದ್ದಾರೆ. ಇವತ್ತು ನಿಜಕ್ಕೂ 100 ದಿವಸ ಇದ್ದಂಥ ಕಾರ್ಯಕ್ರಮವನ್ನು 125 ದಿವಸಕ್ಕೆ ಏರಿಕೆ ಮಾಡಿ ನಿಜವಾಗ್ಲೂ ದೀನದಲಿತರ ಬಡವರ ಪರ ನಿಂತಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ. ಇವತ್ತು ಗೃಹಲಕ್ಷ್ಮಿ ಹಣವನ್ನು 2 ತಿಂಗಳ ಹಣವನ್ನು ಎಲ್ಲಿ ಹೋಯಿತು ಆ ಹಣ ಅನ್ನೋದು ಒಂದು ನಿಗೂಢವಾಗಿ ಇಟ್ಟಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತ್ಸನ್ನಲ್ಲಿ ಕೊಟ್ಟಂಥ ಉತ್ತರ ನಿಜವಾಗ್ಲೂ ನಾಚಿಕೆಗೇಡಿನ ವಿಚಾರ. ಈ ಕೂಡಲೇ
ಇವರು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಬೇಕು, ರೈತರ ಸಮಸ್ಯೆಗೆ ಸ್ಪಂದಿಸಬೇಕು. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಒಂದು ನೆಪವೊಡ್ಡಿ ಕಾರಣವದ್ದಿ ಇಡೀ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದು ನಿಜವಾಗಲೂ ಖಂಡನೀಯ. ಗಾಂಧಿ ಹೆಸರು ಹೇಳ್ಕೊಂಡು ಗೂಂಡಾಗಿರಿ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ನಡೆ ಏನಿದೆ ಇದು ನಿಜವಾಗಲೂ ಖಂಡನೀಯವಾದಂಥ ವಿಚಾರ. ಇದನ್ನು ಬಿಡಬೇಕು. ಸಾಧ್ಯ ಆದಷ್ಟು ರೈತರುಗಳ ಸಮಸ್ಯೆಗಳಿದ್ದಾವೆ, ನಿರುದ್ಯೋಗಿ ಸಮಸ್ಯೆಗಳಿದ್ದಾವೆ, SCP TSP ಹಣದ ಸಮಸ್ಯೆಗಳಿದ್ದಾವೆ, ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇವತ್ತು ಕರ್ನಾಟಕದಲ್ಲಿದ್ದಾವೆ. ಆ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಈ ರೀತಿ BJP ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಡೆ ಖಂಡನೀಯ.